ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ವೆನ್ಸ್ಡೇ. ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೇನು. ಈಗಾಗೈತಿ ಟೈಮ್ 9:21. ಸೊ ಇವತ್ತಿನ ಲಾಗ್ ಒಳಗೆ ಏನೇನಾಗ್ತೈತಿ ನೋಡ್ಕೊಂಬರ್ರಿ. ಹಂಗೆ ನಿನ್ನೆ ಮಧ್ಯಾಹ್ನ ನಾನು ಲಾಗ್ ಮುಗಿಸಿದ್ನು. ಆಮೇಲೆ ಸಂಜೆಗೆ ನಾವು ಎಲ್ಲಿ ಹೋಗಿದ್ದು ಏನಾಯ್ತು ಅಂಥೇಳಿ ಒಂದು ಸರ್ತಿ ನೋಡ್ಕೊಂಬರ್ರಿ. ಆಮೇಲೆ ಇವತ್ತಿನ ದಿನಾನ ಕಂಟಿನ್ಯೂ ಮಾಡ್ತೇನೆ. ವೀರಭದ್ರೇಶ್ವರ ದೇವ್ರ ಗುಡಿಗೆ ಅಲ್ಲೇನೋ ಫಂಕ್ಷನ್ ಐತಂತ. ಫಂಕ್ಷನ್ ಅಂದ್ರೆ ಅಲ್ಲಿ ಭಜನಾ ಮಂಡಳಿದ ಪ್ರತಿ ವೀಕ್ ಮಂಗಳವಾರನೂ ಭಜನೆ ಇಟ್ಕೊಂಡಿರ್ತಾರೆ. ಇಲ್ಲೇ ಚೆರಿಗೆ ಇಲ್ಲೇ ಸ್ವೆಟ್ ಶರ್ಟ್ ಹಾಕ್ಯಾನು, ಆಮೇಲೆ ಪ್ಯಾಂಟ್ ಹಾಕ್ಯಾನು. ಚೀಕುಗನು ಹುಡೀಸ್ ಹಾಕಿ ಕುಣ್ಸ್ಯಾನು. ಅವ್ರ ಪಾಪ ಬರೋ ತಕ ಅಂತೇಳಿ ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಕೊತ ಕೂತಿದ್ನಿ ಇಲ್ಲೇ. ನಾನ ಈ ಥರ ಒಂದು ಕುರ್ತಾ ಹಾಕೊಂಡೇನು. ಕುರ್ತಾ ಹಾಕೊಂಡ ನಾನು ರೆಡಿ ಆಗೇನು. ಚರಿಗೆ ಇಲ್ಲೇ ಕೆ ಬರ್ಯಾಕೆ ಕೊಟ್ಟಾರು. ಆಕೆಗೆ ಬರ್ಯಾಕೆ ಬರಂಗಿಲ್ಲ, ಕೈ ಹಿಡ್ದು ಬರೆಸ್ಬೇಕು. ಕೈ ಹಿಡ್ದು ಬರೆಸ್ತೇನಂದ್ರೆ ಕೇಳೋಳು ನೋಡ್ರಿ ಇಲ್ಲಿ ಹೆಂಗೆ ಬರ್ಯಾತ. ನಾನಾ ಬರಿತೀನಿ ಅಂತ ಹಠ ಮಾಡತ್ತಾಳಿ. ಈ ಥರ ಕೈ ಹಿಡ್ದು ಬರೆಸ್ಬೇಕು ಆಕೆಗೆ. ಈ ಕಡೆ ಯಾವ ಕೈ? ಈ ಕೈ, ಈ ಕೈ. ಇಲ್ಲೇ ನಮ್ಮ ಚಿಕ್ಕುಗ ಕನ್ನಡ ನಾಳೆ ಫೌಂಡೇಶನ್ ಟೆಸ್ಟ್ ಐತಿ. ಸೊ ಆಕೆಗೆ ಹೋಮ್ವರ್ಕ್ ಮಾಡ್ಸತ್ತೇನು. ಚಿಕ್ಕೋಳ ಪಾಪ ಇನ್ನೂ ಬರಲೇ ಇಲ್ಲ. 8 o'clock ಆಗೈತಿ ಈಗ. ಅವ್ರ 8 o'clock ಬಾ ಅಂತ ಹೇಳ್ಯಾರು, ಆದರೆ ಇನ್ನೂ ಇವ್ ಬಂದೇ ಇಲ್ಲ. ನೋಡೋಣ ಎಷ್ಟಕ್ಕೆ ಬರ್ತಾನು. ಅವ್ರು ಅಲ್ಲಿ ಹೋಗಿ ಬಂದ್ಮ್ಯಾಗ ಕಾಲ್ ಮಾಡ್ತೇನಂತ ಅಂದರು. ನಮ್ಗೆ ಚಂದುಗಳ ಇನ್ವೈಟ್ ಮಾಡ್ಯಾರು. ಸೊ ಅಲ್ಲೇ ಪೂಜಾದು ಚಂದುಗಳು ಇಟ್ಕೊಂಡಾರು. ಆಮೇಲೆ ತಿನ್ನಾಕ ಅದು ಎಲ್ಲ ಅವರ ಮಾಡಿಸಿರ್ತಾರೆ. ಇವತ್ತು ಏನು ಸ್ನ್ಯಾಕ್ಸ್ ಮಾಡಿಸ್ಲಿ ಅಥವಾ ಊಟಕ್ಕೆ ಮಾಡಿಸ್ಲಿ ಏನು ಮಾಡಿಸಿದ್ರು ಅವರ ಮಾಡಿಸಿರ್ತಾರೆ. ಯಾಕಂದ್ರೆ ಅವ್ರದ್ದು ಪೂಜೆ ಐತಿ. ಸೊ ಅವ್ರ ಮಮ್ಮಿನೂ ಕಾಲ್ ಮಾಡಿ ಕರೆದರು ಮತ್ತು ಅವ್ರ ಪಪ್ಪಾನೂ ಕಾಲ್ ಮಾಡಿ ಕರೆದಿದ್ರು. ಹಾಗಾಗಿ ಗುಡಿಯಾಗನೇ ಇರ್ತೈತೆ. ಅಲ್ಲಿ ಹೋದ್ಮ್ಯಾಗ ನಿಮ್ಗೆ ತೋರಿಸ್ತೇನಂತ. ಇಲ್ಲೇ ಚಿನ್ನನು ಈ ಡ್ರೆಸ್ ಹಾಕೊಂಡ ರೆಡಿಯಾಗಿದ್ದ. ಅದಕ್ಕೆ ನಾನು ಕೆಳಗಿಂದ್ರ ಕಿಚ್ಚ ಸುದೀಪ್ ಕತ್ಲೆ ತೋರಿಸು ಅಂಥೇಳಿ ಕಾಡ್ಸಾತಿದ್ದ ನಾನು. ಇಲ್ಲೇ 8 o'clock ಮ್ಯಾಗ ಆಗಿತ್ತು, 8:19 ಆಗಿತ್ತು. ಅವಾಗ ಬಂದ ರೆಡಿಯಾಗಿ ನಾವು ಹೊಂಟಿದ್ದು. ಇಲ್ಲಿ ನಾವು ಹೋಗಿ ರೀಚ್ ಆಗೋತನ ಒಳಗಡೆ ಎಲ್ಲ ಪೂಜೆ ಆಗಿ ದೇವ್ರ ಗುಡಿಯಾಗ. ಆಮೇಲೆ ಪಲ್ಲಕ್ಕಿ ತೊಗೊಂಡ ಹೊರಗೆ ಬಂದಿದ್ರು ಸುತ್ತಾಯಕ, ದೇವ್ರ ಗುಡಿ ಸುತ್ತಾಯಕ. ಆಮೇಲೆ ಇಲ್ಲಿ ಚಂದುನ ಹೊತ್ಕೊಂಡಿದ್ದ ಪಲ್ಲಕ್ಕಿನ. ಇಲ್ಲೇ ಪಲ್ಲಕ್ಕಿ ತೊಗೊಂಡ ದೇವ್ರದ ಗುಡಿದ 5 ಸುತ್ತ ಆದ್ಮ್ಯಾಗ ಆಮೇಲೆ ಇಲ್ಲೇ ದೇವರ ಎದುರಿಗೆ ಮುಂತಂದ ನಿಲ್ಸಿರ್ತಾರೋ. ಆಮೇಲೆ ಇನ್ನು ಒಡಪ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಒಬ್ರಾದ್ಮ್ಯಾಗ ಒಬ್ರು ಹುಡುಗರ.
ಕಂಡು ಹಿಡಿಬೇಕವು. ಸಂಪೂರ್ಣ ಗುಣದಲ್ಲಿ ಶಾಂತಿ ಇದ್ದವನೇ ಅಧಿಕ. ಈ ಲೋಕದಲ್ಲಿ ನಮ್ಮ ಪರಮೇಶ್ವರ ಮೂರ್ತಿ ಶಾಂತ ಮೂರ್ತಿ ಆದ ತ್ರಿಗಣದಲ್ಲಿ ಹುಟ್ಟಿದಾತ ನಮ್ಮ ವೀರಭದ್ರನು ಕದಾಕರ ಸಮುದ್ರ. ಇವಾಗ ಒಡಪೆಲ್ಲ ಹೇಳೋದು ಮುಗಿದ್ಮ್ಯಾಗ ಇವಾಗ ಲಾಸ್ಟಿಗೆ ಆರತಿ ಮಾಡ್ತಾರೆ. ಸೊ ಇಲ್ಲೇ ಚಿಕ್ಕೋಳ್ ಪಪ್ಪ ಅದು ಈ ಸೈಡ್ ಕೂತಿದ್ರು, ಆಮೇಲೆ ಹಿಂದೆ ನಮ್ಮ ಹಿಂದೆ ಭಾಳ ಜನ ಮಂದಿ ಕೂತಿದ್ರು. ಇಲ್ಲೇ ಆರತಿ ಸಾಂಗ್ ಎಲ್ಲ ಹೇಳಿ ಆರತಿ ಮಾಡಿದರು. ಇಲ್ಲೇ ಚಿಕ್ಕೋಳ್ ಪಪ್ಪ ನಮಗೆ ಗೊತ್ತಿಲ್ದ ನಾ ವಿಡಿಯೋ ಮಾಡೋದನ ಮತ್ತು ವಿಡಿಯೋ ಮಾಡಿದನು. ನಮ್ಮ ಚರಿ ಅಂತೂ ಕಣ್ಣು ಪೆಕ್ಕಳಿಸಲ್ದ ಒಡಪ ಹೇಳೋದನ್ನ ನೋಡ್ಕೋತ ಫುಲ್ ಕ್ಯೂರಿಯಸ್ ಆಗಿ ನೋಡಾತಿದ್ಲು. ಈಗ ಆಗೈತಿ 10:21. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಮ್ಮ ಚಿಕ್ಕನು ಸ್ಕೂಲಿಗೆ ಹೋಗ್ಯಾಳು. ಚರ್ರಿ ಇಲ್ಲೇ ನಾಷ್ಟ ಮಾಡ್ಕೊತ ಕೂತಾಳು. ಆಕೆಗೆ ಇಡ್ಲಿ ಮತ್ತು ಸಾಂಬಾರ ಹೋಟೆಲಿಂದ ತರಿಸಿದ್ದು, ಯಾಕಂದ್ರೆ ಇವತ್ತು ಒಗ್ಗರಣೆ ಅನ್ನ ಮಾಡಿದ್ದು. ಆಕೆ ಒಗ್ಗರಣೆ ಅನ್ನ ತಿನ್ನಂಗಿಲ್ಲ, ಅದಕ್ಕಾಗಿ ಆಕೆಗೆ ತಿನ್ನೋದು ಬಿಟ್ಟೆ ಈಗ ಫೋನ್ ನೋಡ್ಕೊತ ಕೂತ್ಬಿಟ್ಟಾಳೆ. ಇಲ್ಲಿ ಚರು ನಾಷ್ಟ ಯಾಕೆ ಮಾಡಲಿಲ್ಲ? ಬೇಡ. ಅದ್ರಾಗ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಬಿಸ್ಕಿಟ್ ಬಾರ್ ತಿಂದಾಳು. ಜಲ್ದಿ ಎದ್ದಾಳೆ ಇವತ್ತು 7 ಗಂಟೆಗೆ ಅವ್ರ ಅಕ್ಕನ ಜೊತೆ. ಹಿಂಗಾಗಿ ಅಕ್ಕಿಗೆ ಬೇಡಾಗೈತೆ ನೋಡ್ರಲ್ಲಿ. ಯಾಕ ಹಾಂ ಏನು ಬೇಕಾ? ಬೇಡ. ಅದಕ್ಕಾಗೆ ಹೊಟ್ಟೆ ತುಂಬೈತಿ, ಅದಕ್ಕಾಗಿ ಅಕ್ಕಿಗೆ ಬ್ಯಾಡ ಅಂತ ಕೂತ್ಬಿಟ್ಟಾಳ. ಹೊರಗೆ ಬಾಂಡೆ ತಿಕ್ಕೆ ಈಗ ಮುಸ್ರಿ ಚೆಲ್ಲಕ್ಕೆ ಹೋಗಿದ್ನು. ಅವಾಗ ಇಲ್ಲೇ ಗಾಡಿ ನಿಂತದ ಕಾಯ್ತು. ನಿನ್ನೆ ಗಾಡಿ ಕಾರ್ ವಾಶ್ ಮಾಡಿದ್ನು. ಸೊ ಸ್ಕೂಟಿ ನಮ್ಮ ಮನೆಯವ್ರು ಓದ್ತಿದ್ರು, ಅದಕ್ಕಾಗಿ ಸ್ಕೂಟಿ ವಾಶ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಇಲ್ಲಿ ಖಂಡಿತ ಅದಕ್ಕೆ ಸ್ಕೂಟಿನೂ ಆಟೋ ವಾಶ್ ಮಾಡಿಬಿಟ್ನು. ಇಲ್ಲಿ ಸ್ಕೂಟಿ ವಾಶ್ ಮಾಡಿದಕ್ಕೆ ಇವತ್ತು ಹಾಕಿದ ರಂಗೋಲಿ ಎಲ್ಲ ಹೋಗ್ಬಿಡ್ತು ಬೆಳಗ್ಗೆ.
ಇನ್ನು ನಮ್ಮ ಚರು ರೆಡಿ ಆಗ್ಯಾಳು. ಚರು ಸ್ಕೂಲಿಗೆ ಹೋಗ್ತಾಳು. ಇನ್ನು ಫೋನ್ ನೋಡೋದ್ರಾಗ ಅದಾಳಾಕಿ. ಚರು ಇವತ್ತು ಯಾಕೆ ಒಟ್ಟು ಫೋನ್ ಬಿಡುವಲ್ಲಿ? ಮತ್ತು ಬಿಸ್ಕಿಟ್ ತಿನ್ನಾಕತ್ತಿ ಏನು? ಹ್ಞೂ. ಇವಾಗ ನಮ್ಮ ಚರುಂದ ಮತ್ತು ಚಿಕ್ಕುಂದ ಫೇವ್ರೇಟ್ ಬಿಸ್ಕಿಟ್ ಹ್ಯಾಪಿ ಬಿಸ್ಕಿಟ್ ಅಂಥೇಳಿ ಅದನ್ನು ತಂದು ಇಟ್ಟರೆ ಒಟ್ಟು ಬಿಡಂಗಿಲ್ಲ ಅವ್ರ. ಇಲ್ಲೇ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಬೇಕಂಥೇಳಿ ಎಲ್ಲ ಸಾಮಾನು ಕಟ್ ಮಾಡಿ ಇಟ್ಕೊಂಡೇನು. ಇಲ್ಲಿ ಶೇಂಗಾ ಹುರಿದು ಇಟ್ಕೊಂಡೇನು. ಇದನ್ನಟ್ಟ ಬ್ಯಾಳೆ ಮಾಡಿ ಇಟ್ಕೊಂಡ್ಬಿಡ್ತೇನು. ಸಟ್ಟಿ ಎಲ್ಲ ಸೋಲದ ಈ ಥರ ಒಡದ ಇನ್ನು ಡಬ್ಬೆ ಹಾಕೊಂಡು ಬಿಟ್ನಂದ್ರೆ ಒಂದು 15 ದಿವಸ ರೀ ಬರ್ತಾವೆ. 1 kg ಅದಾವ. ಇಲ್ಲೇ ಪಲಾವ್ ಮಾಡಾಕಿಟ್ಟೇನು. ರೈಸ್ ರೆಡಿ ಆಗತೈತಿ. ಈಗ ಕುಕ್ಕರ್ ಕ್ಯಾಪ್ ಹಾಕಿ 3 ಸರ್ತಿ ಸೀಟಿ ಹೊಡಿಸಿರ ರೆಡಿ ಆಗ್ತೈತಿ ಪಲಾವ. ಆಮೇಲೆ ಅದ್ರ ಜೊತೆ ತಿನ್ನಾಕಂಥೇಳಿ ಇಲ್ಲೇ ರಾಗಿ ಸಂಡ್ಗೆ ಕರಿ ಹಾಕ್ತೇನು. ಇಲ್ಲೇ ನೋಡಕ್ಕೆ ಇಷ್ಟಿಷ್ಟ ಅದಾವು, ಆದ್ರೆ ಕರದ ಮ್ಯಾಗ ಇಷ್ಟು ದೊಡ್ಡ ಆಗ್ತಾವು. ಒಂದು ಪ್ಯಾಕ್ ಒಳಗೆ ಇಷ್ಟು ಇರ್ತಾವೆ. ಇರ್ತಾವು ಕರೆದ ಕೂಡಲೇ ಇಷ್ಟ ಆಗ್ಯಾವ ನೋಡ್ರಿ ಒಂದು ಬುಟ್ಟಿ. ಇವ ಚಿಕ್ಕು ಚರಣ ಇಷ್ಟಪಟ್ಟು ತಿಂತಾರೋ ಅದಕ್ಕಾಗಿ ಒಂದು ಪ್ಯಾಕೆಟ್ ಫುಲ್ ಎಲ್ಲ ಕರೆದೇನು. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.